ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಕೆನಾರಾ ಬ್ಯಾಂಕ್ ಹಾಗೂ ಎನ್ಆರ್ಎಲ್ಎಂ ಸುಭಾಷ್ ಚಂದ್ರ ಬೋಸ್ ಸಂಜೀವಿನಿ ಒಕ್ಕೂಟದ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಫಲಾನುಭವಿಗೆ ಚೆಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಕೆನಾರಾ ಬ್ಯಾಂಕ್ ವ್ಯವಸ್ಥಾಪಕ ಅಧಿಕಾರಿ ವೇಣುಗೋಪಾಲ್ ಮಾತನಾಡಿ, ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಅತ್ಯಂತ ಮಹತ್ವತೆ ಪಡೆದುಕೊಂಡಿದ್ದು, ಆಕಸ್ಮಿಕವಾಗಿ ಜರುಗುವ ಅನಾಹುತಗಳಿಗೆ ಸಕಾಲಕ್ಕೆ ಆರ್ಥಿಕ ನೆರವು ಪಡೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ನುಡಿದರು. ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತ ರೇವಣಸಿದ್ದ ಜಾಡರ್ ಮಾತನಾಡಿ, ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ, ರಾಜ್ಯ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಹಲವು ಯೋಜನೆಗಳನ್ನು ರೂಪಿಸಿವೆ. ಜೀವನದಲ್ಲಿ ಆಕಸ್ಮಿಕವಾಗಿ ಜರುಗುವ ರಸ್ತೆ ಅಪಘಾತ, ಸಾವು ನೋವು ಸಂಭವಿಸಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಗಳು ಆಪತ್ಕಾಲದ ರಕ್ಷಕ ಎಂಬಂತೆ ಕಾರ್ಯ ಮಾಡುತ್ತಿವೆ. ಅಲ್ಲದೆ ಅಟಲ್ ಪಿಂಚಣಿ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಚಳಕಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎನ್ಆರ್ಎಲ್ಎಂ ತಂಡ ಗ್ರಾಮದ ಜನರಿಗೆ ನಿರಂತರ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದರಿಂದ ಹಲವು ಜನರಿಗೆ ಸಕಾಲಕ್ಕೆ ನೆರವು ದೊರೆಯುತ್ತಿದ್ದು, ತಂಡದ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ನುಡಿದರು. ಲೀಡ್ ಬ್ಯಾಂಕ್ ಅಧಿಕಾರಿ ನಾಗರಾಜ್ ಸ್ವಾಮಿ ಮಾತನಾಡಿ, ಈ ಹಿಂದೆ ಗ್ರಾಮದ ಭೀಮಣ್ಣ ಮೈಲೂರಕರ್ ಆಕಸ್ಮಿಕವಾಗಿ ರಸ್ತೆ ಅಪಘಾತದಲ್ಲಿ ತನ್ನ ಕಾಲು ಕಳೆದುಕೊಂಡಿದ್ದು, ನಿಯಮದಂತೆ ಅವರು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಹೊಂದಿದ್ದರಿಂದ ಇಂದು ಅವರಿಗೆ 2 ಲಕ್ಷ ರೂಪಾಯಿ ಅಪಘಾತ ವಿಮೆ ನೀಡಲಾಗುತ್ತಿದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿ ತಾನಾಜಿ ರಾಠೋಡ್, ಫೀಲ್ಡ್ ಅಧಿಕಾರಿ ನಾಗನಾಥ ಜಮಾದರ್, ಕ್ಯಾಸರ್ ಪ್ರಭು ಕುಂಬಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮಂತ ಕಲ್ಲೂರ್, ಮುಖಂಡರಾದ ಆನಂದ್ ಜಾಧವ್, ವಿಜಯಕುಮಾರ ಸುಬೇದಾರ್, ಫಲಾನುಭವಿ ಭೀಮಣ್ಣ ಮೈಲೂರಕರ್, ಎಂಬಿಕೆ ಶ್ರೀದೇವಿ ಸುಬೇದಾರ್, ಎಲ್ಸಿಆರ್ಪಿ ಮೀರಾ ಗೌಳಿ, ಶಾಂತಮ್ಮ ಮಠಪತಿ, ರೇಣುಕಾ ಮಜಕೂರಿ ಉಪಸ್ಥಿತರಿದ್ದರು. ಇವ್ರದೇ PMSBI ಇನ್ಸೂರೆನ್ಸ್ ಇದೆ. ಇವ್ರದೇನೋ ಅನಾಹುತ ಆಯ್ತು ಇವ್ರಿಗೆ ಏನಾದ್ರು ಒಂದು 2 ಲಕ್ಷ ರೂಪಾಯಿ ನಮ್ಮ ಸರ್ ಕೈ ಮೇಲೆ ಬಂದು ಸರ್ ಏನೋ ಮೂವ್ ಮಾಡಿದ್ರು ಸರ್ 2 ಲಕ್ಷ ರೂಪಾಯಿ ಬರ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ನಿಮ್ಮ ಒಳ್ಳೆ ಸ್ಕೀಮ್, ಒಳ್ಳೆ ಇಲ್ಲಾಂದ್ರೆ ಇವತ್ತು ದವಾಖಾನೆ ಹಾಸ್ಪಿಟಲ್ಗೆ ಆಗ್ಲಿಕ್ಕೆ ಆಗಲ್ಲ. ಎಷ್ಟು ನಾವು ಹೊಲ ಆಡಾಡ್ಬೇಕಾಗ್ತದಲ್ಲಿ ಯಾರು ಸಾಲ ತರಬೇಕಾಯ್ತು, ಮತ್ತೊಂದು ಮಾಡ್ಬೇಕು. ಅದ್ರ ಒಟ್ಟಿದ್ರಾಗ ಏನಂದ್ರೆ ಒಂದು 4 ಯೋಜನೆಗಳು ಅವ್ರು ಹೇಳಿದಂಗ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಅಂತ ಯೋಜನೆ ಅದ. ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಅಂದ್ರೇನು, ನಾವ್ ಇವತ್ತು ಅಚಾನಕ್ ನಾವು ತೀರ್ಕೊಂಡ್ರು ಬಿ ನಮ್ಮ ಮನೆ ನಂದ ದೀಪದ ಅಂತ ಬೆಳಗ್ಲಿ ಅಂತ ಹೇಳಿ ಅದ್ರ ಹೆಸರು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಕರಿತೀವಿ, PMJJY ಅಂತ ಹೇಳಿ ಅವ್ರು ಹೇಳಿದ್ರು. ಸೊ ಈ ಯೋಜನೆ ಉದ್ದೇಶ ಏನಂದ್ರೆ ಪ್ರತಿ ವರ್ಷ 436 ರೂಪಾಯಿ ಕಟ್ಟಬೇಕು. ಪ್ರತಿ ವರ್ಷ ನಮ್ಮ ಅಕೌಂಟಿಂಗ್ ಆಟೋಮೆಟಿಕ್ ಡಿಡಕ್ಷನ್ ಆಗ್ತದೆ, ಬಂದು ಬ್ಯಾಂಕಿಗೆ ಕಟ್ಟೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಲಿಂಕ್ ಮಾಡಿದ್ರಂದ್ರೆ ಪ್ರತಿ ವರ್ಷ 436 ರೂಪಾಯಿ. ಇದು ಎಲ್ಲಿಂದ ಅಂತಂದ್ರೆ 50 ವರ್ಷ ಒಳಗಿರೋ ಎಲ್ಲ ಫಲಾನುಭವಿ ಅನುಕೂಲ ಆಗ್ತದೆ. ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನೆ, ಇವತ್ತಿಗೆ ಏನು ಫಲಾನುಭವಿರಲ್ಲ, ಇವು ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಬಿಮಾ ಯೋಜನೆ ಅಂತದ. ಇದು ಎಷ್ಟು ಕಟ್ಟಬೇಕು ಅಂತಂದ್ರೆ ಇದು 20 ರೂಪಾಯಿ ಅದ ಪ್ರತಿ ವರ್ಷ 20 ರೂಪಾಯಿ ಅಕೌಂಟಿಂಗ್ ಕಟ್ ಆಗ್ತದೆ. ಈ ರೀತಿ ಏನಾರ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಯ್ತು, ಮತ್ತೊಂದು ಆಯ್ತು, ಅಥವಾ ಮಷಿನ್ ರಾಶದ ಕೈ ಹೋಯ್ತು, ಈ ತರ ಹೋದಾಗ ಅದ್ರಾಗ ಭಾಗಶಃ ಇದ್ರೆ 1 ಲಕ್ಷ ರೂಪಾಯಿ ಬರ್ತದೆ. ಇವತ್ತು ಅವ್ರದ್ದು ಯಾಕಂದ್ರೆ ಕಾಲೇ ಕಟ್ ಆಗಿದ ಕಡೆ ಏನ್ ಮಾಡಿದ್ರು 90% ಅಂತ ಕ್ಲೇಮ್ ಮಾಡಿ ಇವತ್ತು 2 ಲಕ್ಷ ರೂಪಾಯಿ ಇವತ್ತು ಒಂದು PM ಸುರಕ್ಷಾ ಯೋಜನೆ ಅಡಿಯಲ್ಲಿ ಅವ್ರು ಸಿಗ್ತಾ ಇದೆ. ಯಾಕಂದ್ರೆ ಇವತ್ತು ನೋಡ್ರಿ, ಈಗ ಕೆಲವೊಬ್ರು ಏನಾದ್ರು ಕೈ ಹೋಗಿರ್ತಾವ, ಕಣ್ಣು ಹೋಗಿರ್ತಾವ, ಕಾಲು ಹೋಗಿರ್ತಂತ ಸಂದರ್ಭದಾಗ ಅದು ಮೇಜರ್ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ 2 ಲಕ್ಷ ರೂಪಾಯಿ ಮೊತ್ತ ಅದ. ಅದಕ್ಕೆ ಇವತ್ತದು PM ಸುರಕ್ಷಾ ಯೋಜನೆ ಅಡಿಯಲ್ಲಿ ಅವ್ರು ಸೆಲೆಕ್ಟ್ ಆಗಿರ. ಇದು ಎಲ್ಲಿ ತನಕ ಬರ್ತಂದ್ರೆ 70 ವರ್ಷ ಒಳಗಿದ್ದವ್ರಿಗೆ ಅನುಕೂಲ. ಅದಕ್ಕೆ ನಾವೇನಾದ್ರು ಯಾರೇನ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡಿಸ್ಬೇಕು. ಈಗ ಆಲ್ರೆಡಿ ನಮ್ದು ಎಲ್ಲ ಪೂರ MBK ತಂಡ, ಇವತ್ತು ವಿಶೇಷವಾಗಿ ಚಳಕಾಪುರ ಗ್ರಾಮ ಪಂಚಾಯತ್ MBK, LCRP, ಪಶು ಸಖಿ, ಕೃಷಿ ಸಖಿ ಎಲ್ಲರೂ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ಲತ್ತಾರ, ಬ್ಯಾಂಕಿಂಗ್ ಕೂಡ ಕ್ಯಾಂಪೇನ್ ಮಾಡ್ಲತ್ತಾರ. ಮತ್ತೆ ಇದಕ್ ಬಿಟ್ಟು ಏನೇ 2 ಯೋಜನೆ ಅವ. ಒಂದು ಈಗ ಹೇಳಿದ ಅಟಲ್ ಪೆನ್ಷನ್ ಯೋಜನೆ ಅಂತದ, ಅದು ಬಹಳ ಒಳ್ಳೆ ಸ್ಕೀಮ್. ಯಾಕಂದ್ರೆ ಇವತ್ತು ಏನಾಗ್ಲತ್ತದ, ಬಹುತೇಕ ಮನೆಗಳಾಗ ಏನಂದ್ರೆ ಅವಪ್ಪ ಅನ್ನ ಹಾಕ್ಲತ್ತಿಲ್ಲ, ಹೊರ ಹಾಕ್ಲತ್ತಾರ ಅಂತ ಹಿಂಗ ನಾವು ನೋಡತ್ತೆ. ಅಲ್ಲಿ ಜಗಳ ಕಿರಿಕಿರಿ ಇವತ್ತು ಅವ್ರವ್ರೆ ಬೇರೆ ಮಾಡ್ಕೊಂಡು ಹೋಗ್ಬೋದು, ತಂದೆ ತಾಯಿನೇ ಬೇರೆ ಮಾಡ್ಕೊಂಡು ಊಟ ಮಾಡೋರು ಅದ. ಇವತ್ತು ಇವ್ರ ಮಗ ಒಂದ್ ಕಡೆದ ಅವ್ರ ತಂದೆ ತಾಯಿ ಅಂದ್ರೆ ಅವ್ರವ್ರ ಸಪ್ರೇಟ್ ಊಟ ಮಾಡ್ಕೊಂಡು ಇರೋ ಮನೆಗಳು ನೋಡ್ಲತ್ತೀವಿ. ಅದಕ್ಕೆ ಅವ್ರಿಗೆ ಆರ್ಥಿಕ ನೆರವು ಹೋಗ್ಬೇಕು ಅಂತ ಹೇಳಿ ಸರ್ಕಾರ ಏನ್ ಯೋಜನೆ ಮಾಡೋದು ಅಂತಂದ್ರೆ ಅಟಲ್ ಪೆನ್ಷನ್ ಯೋಜನೆ ಅಂತ ಮಾಡೋದು. ಅಂದ್ರೆ 18 ರಿಂದ 40 ವರ್ಷ ಒಳಗಿದ್ದರಿಗೆ ಯೋಜನೆ ಬರ್ತದೆ. ನಾವು ತಿಂಗಳಿಗೆ ನಮ್ಮಿಂದ ಎಷ್ಟು ಕಟ್ಟೋದಾಗ್ತದೆ ಅಂದ್ರೆ 1,000, 2,000, 3,000, 4,000, 5,000 ತನಕ ಸ್ಕೀಮ್ ಅದ. ಅಂದ್ರೆ ನಾವು ಎಷ್ಟು ಕಟ್ಟಬೇಕು ತಿಂಗಳಿಗೆ ಅಂದ್ರೆ ನಮ್ಮ ಏಜ್ ಮೇಲೆ ಡಿಪೆಂಡ್ ಆಗ್ತದೆ. 18, 19 ಇದ್ರೆ ತಿಂಗಳಿಗೆ ನಾವು 300 ರೂಪಾಯಿ ಕಟ್ಬೋದು, 400 ರೂಪಾಯಿ ಕಟ್ಬೋದು. ಅಂದ್ರೆ ಯಾವ ಸ್ಕೀಮ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಗೆ 2,000 ರೂಪಾಯಿ 60 ವರ್ಷ ಆದ್ಮೇಲೆ 2,000 ರೂಪಾಯಿ ಬೇಕು ಅಂದ್ರೆ ಥೋड़ा ಹೆಚ್ಚಿಗೆ ಕಟ್ಟಬೇಕಾಗ್ತದೆ. 5,000 ರೂಪಾಯಿ ಬೇಕು ನಮ್ಗೆ 60 ವರ್ಷ ಆದ್ಮೇಲೆ ಪೂರ ಅಂತಂದ್ರೆ ಅದು ಒಂದ್ ಸ್ವಲ್ಪ ಹೆಚ್ಚಿಗೆ ಬರ್ತದೆ. 400, 500 ರೂಪಾಯಿ ಇರ್ತೀವಿ ನೀವು ಜಲ್ದಿ ಕಟ್ಟದಾಗ. ಈಗ ಇಲ್ಲಿ ಇರ್ತಕ್ಕಂಥ ನಿಮ್ಗೆಲ್ಲ ಸ್ವಲ್ಪ ಹಿರಿಯರಿಗೆ ಬರ್ಲಿಕ್ಕಿಲ್ಲ, ಬಟ್ ನಿಮ್ಮ ಮನೆಗೆ ಈಗ ನಿಮ್ಮ ಮಗಳು ಅಥವಾ ಮಗ, ಸೊಸಿ ಯಾರಾದ್ರು ಅಂದ್ರೆ ಅವ್ರ ಹೆಸರು ಏನಂದ್ರೆ ಈ ಅಟಲ್ ಪೆನ್ಷನ್ ಯೋಜನೆ ಮಾಡ್ಕೋಬಹುದು. ಇದ್ರಿಂದ ಏನ್ ಲಾಭ ಅದ ಅಂತಂದ್ರೆ, ಒಂದು 60 ವರ್ಷ ಆದ್ಮೇಲೆ ಪೆನ್ಷನ್ ಕಂಟಿನ್ಯೂ ಬರ್ತದೆ, ಇಲ್ಲಿ ತನ ಬರ್ತಾವ, ಪೂರಾ ಸಾಯತನ ಬರ್ತದೆ. ಅವ್ರ ಸತ್ ಮೇಲೆ ಅವ್ರ ಹೆಂಡತಿಗೆ ಬರ್ತವ್ರಿ. ಗಂಡ ಹೆಂಡತಿ ಇಬ್ರು ಸತ್ರು ಅಂದ್ರೆ ಅದು ಉಳಿದ ಅಮೌಂಟ್ ಏನಿರ್ತದೋ ಅವ್ರ ಮಕ್ಕಳಿಗೆ ಬರ್ತದೆ.
ಅಂದ್ರೆ ಒಟ್ಟು ಎಷ್ಟು ಚೆನ್ನಾಗಿ ಸ್ಕೀಮ್ ಅದ ನೋಡ್ರಿ ಅಟಲ್ ಪೆನ್ಷನ್ ಯೋಜನೆ. ಇವತ್ತು ನಾವಿರತನ 60 ವರ್ಷ ಆದ್ಮೇಲೆ ಇವತ್ತು ನಮ್ ಅವಾಗ ಏನಪ್ಪಾ ಅಂದ್ರೆ ಶಕ್ತಿ ಮಾಡಿ ನಮ್ಮ ಅದು ಕೆಲಸ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರಲ್ಲ. ಅವಾಗ ಏನ್ ಮಾಡ್ತದ, ಪ್ರತಿ ತಿಂಗಳು ನಮ್ಗೆ ಸರ್ಕಾರ ರೊಕ್ಕ ಕೊಡ್ತದೆ, ಅಂದ್ರೆ ಅಕೌಂಟಿಗೆ ಅದು ಆಟೋಮೆಟಿಕ್ ಜಮಾ ಆಗ್ತಾ ಇರ್ತದೆ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ಅಂತ ನಾವು ಹೇಳ್ತೀವಲ್ಲ, ಸೇಮ್ ಅದೇ ಸಿಸ್ಟಮ್ದಾಗ ಬರ್ತದೆ. ಇಲ್ಲಿ ತನ ನಾವು ಇರತನ ಬರ್ತದೆ, ನಾವು ಹೋದ್ಮೇಲೆ ಬಿ ನಮ್ಮ ಮನೆಯವ್ರಿಗೆ ಬರ್ತದೆ. ಇಬ್ರು ಗಂಡ ಹೆಂಡತಿ ತೀರ್ಕೊಂಡ್ರು ಅಂದ್ರೆ ಅದು ಏನ್ ಲಂಸಮ್ ಅಮೌಂಟ್ ಇರ್ತದ ಮೊತ್ತ, ಅದೇನಪ್ಪಾ ಅಂದ್ರೆ ಇಡೀ ಫ್ಯಾಮಿಲಿ ಮುಂದೆ ಅವ್ರಿಗೆ ಮಕ್ಕಳಿಗೆ ಕೊಟ್ಟಿರ್ತಾರೆ. ಯಾರು ನಾಮಿನಿ ಅಂತ ಮಾಡಿರ್ತೀವಿ, ಉತ್ತರಾಧಿಕಾರಿ ಯಾರು ಇರ್ತಾರೆ. ಇದು ಬಹಳ ಒಳ್ಳೆ ಸ್ಕೀಮ್. ಇನ್ನೊಂದೇನದ ಸುಕನ್ಯಾ ಸಮೃದ್ಧಿ ಅಂತದ. ಇವತ್ತು ಹೆಣ್ಮಕ್ಳು ಹುಟ್ಟ್ರೆ ಅಂತ ಹೇಳಿ ಇವತ್ತು ಕೆಲವೊಂದು ಮನೆಗೆ ಏನಂದ್ರೆ ಮೊದಲು ಇತ್ತು ಬಿಡ್ರಿ, ಹೆಣ್ಮಕ್ಳು ಅಂತಂದ್ರೆ ಹೆಣ್ಣು ಹುಟ್ಟಂದ್ರೆ ಹುಣ್ಣು ಹುಟ್ಟಂತಕ್ಕಂಥ ಭಾವನೆ ಇತ್ತು. ಆದ್ರೆ ಈಗ ಹಂಗಿಲ್ಲ, ಹೆಣ್ಮಕ್ಳು ಎಲ್ಲಾದ್ರ ಮುಂದ್ ಬರ್ಲತ್ತಾರ ಪ್ರತಿಯೊಂದು ಕ್ಷೇತ್ರದಾಗ ಅದ. ಅದಕ್ಕೆ ಅವ್ರ ಸುರಕ್ಷತೆಗೋಸ್ಕರ ಸುಕನ್ಯಾ ಸಮೃದ್ಧಿ ಯೋಜನೆ ಅದ. ಅದು ನಾವು ತಿಂಗಳಿಗೆ 10 ವರ್ಷದ ಒಳಗಿಂದ ಇವತ್ತು ಹೆಣ್ಮಕ್ಳು ಅದಂದ್ರೆ ನಮ್ದಿಂದ ಎಷ್ಟು ಅಷ್ಟದ 250 ರೂಪಾಯಿ ಹಿಡ್ಕೊಂಡು ನಾವೇನಂದ್ರೆ ಎಷ್ಟು ನಾವು ಬೇಕು ಅನ್ನೋದ್ರ ಡಿಪೆಂಡ್ ಆಗ್ತದೆ. ಯಾವ ರೀತಿ ಇದು ಅಟಲ್ ಪೆನ್ಷನ್ ಅದು ಸೇಮ್ ಅದು ಅದ. ಅದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಿ ಲಾಭ ತಗೊಳ್ಬೇಕು. ಇನ್ನ ನಾವು ಸ್ವಲ್ಪ ಹಳ್ಳಿಯಾಗ ಮ್ಯಾಕ್ಸಿಮಮ್ ಅದ್ರ ಲಾಭ ತಗೊಳತ್ತಾರ. ಅದಕ್ಕೆ ತಿಂಗಳಿಗೆ ಕಟ್ಟೋದು ಅದೇ ಯೋಜನೆ ಲಾಭ ತಗೊಳ್ಳೋ ಸುಕನ್ಯಾ ಸಮೃದ್ಧಿ. ಯಾವಾಗ ಮದುವೆ ವಯಸ್ಸಿಗೆ ಬರ್ತಾಳ ಅದು 8.2% ಬಡ್ಡಿ ಬರ್ತದೆ. ಅಂದ್ರೆ 8.2% ಬಡ್ಡಿ ಹಾಕಿ ಅದು ನೀವು ಕಟ್ಟಿರ್ತಕ್ಕಂಥ ಅಮೌಂಟಿಗೆ ಬಡ್ಡಿ ಹಾಕಿ ಸರ್ಕಾರ ನಿಮ್ಗೆ ಕೊಟ್ಟಿರ್ತದೆ. ಅಂದ್ರೆ ಈ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬಹಳ ಚೆನ್ನಾಗದ. ಅದು ಇಲ್ಲಾಂದ್ರೆ RD FD ಅಂತವ. ಈಗ ನಮ್ಮಲ್ಲಿ ಅಮೌಂಟ್ ಇತ್ತು ಅಂದ್ರೆ FD ಮಾಡ್ಬೋದು. ಈಗ ಅಲ್ಲಿ ಇಲ್ಲಿ ಏನಾಗಿರುತ್ತೆ, ಹಳ್ಳಿ ಜಗಳ ಅಂದ್ರೆ ರೊಕ್ಕ ಕೊಟ್ಟಿದ್ದು ಜಗಳ ಇರ್ತದೆ. ಸುಮ್ ಕಾಗದ ಮೇಲೆ ಬರ್ಕೊಂಡಿರ್ತಾರೆ, ರೊಕ್ಕ ಕೊಟ್ಟಿರ್ತಾರೆ, ಆಮೇಲೆ ಬಂದು ಜಗಳ ಇರ್ತಾವೆ. ಅದಕ್ಕೆ ಅಂತವೆಲ್ಲ ಆಗ್ಬಾರ್ದು ಅಂದಾಗ ಏನ್ ಮಾಡ್ಬೇಕ್ರಿ, ಈ ರೀತಿ ನಿಮ್ಗೆ ಒಂದು ಸೇಫ್ಟಿ ಬ್ಯಾಂಕಿನ ತಂದು FD ಮಾಡಿ ಫಿಕ್ಸ್ ಡಿಪಾಸಿಟ್ ಇಟ್ರಿ. ನಿಮ್ಮಲ್ಲಿ 50,000 ಇರಲಿ 1 ಲಕ್ಷ ಇರಲಿ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಕೊಟ್ಟಿರ್ತದೆ. ಅದು ಕೂಡ ನಮ್ಮ ಏಜ್ ಮೇಲೆ ಅದ. ಇವತ್ತು ನಮ್ದು 60-70 ವಯಸ್ಸಾಗಿದೆ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಹಾಕಿ ಆ FD ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತದೆ ಬ್ಯಾಂಕ್. ಅಂದ್ರೆ ಒಂದ್ ಕಡೆ ಸುರಕ್ಷೆ ಬಿ ದುಡ್ಡು ಇರ್ತದೆ, ಪ್ಲಸ್ ನಿಮ್ ದುಡ್ಡಿಗೆ ಏನಪ್ಪಾ ಅಂದ್ರೆ ಬಡ್ಡಿ ಸೇರಿಸಿ ಕೊಡ್ತೀವಿ. ಇವತ್ತು ನೀವು ಒಣ ಮನೆಗೆ ಇಟ್ರಿ ಅಂದ್ರೆ ಅದನ್ನ ಹೆಚ್ಚಿಗೆ ಆಗೋದಲ್ಲ. ಯಾವ್ದು ಜೀರಿಗೆ ಡಬ್ಬ, ಸಕ್ಕರೆ ಡಬ್ಬ ಅಥವಾ ಎಲ್ಲೋ ಇಟ್ರಿ ಅಂದ್ರೆ ಅದಾಗಲ್ಲ. ಇಚ್ಛೆ ಪತ್ರ ಕಟ್ ಮಾಡ್ತಾರೆ, ಯಾರ ಕದ್ಕೊಂಡು ಹೋಗ್ತಾರೆ, ಮನೆ ಮಕ್ಕಳ ತಗೊಂಡು ಹೋಗ್ತಾರೆ, ಇವೆಲ್ಲ ಆಗ್ಲತ್ತಾವ. ನಿಮ್ ರಕ್ಷಣೆ ನಿಮ್ಗೆ ಆಗ್ಬೇಕಂದ್ರೆ ಬ್ಯಾಂಕಿನ ತಂದು ಇಟ್ರಿ ಅಂದ್ರೆ ರೊಕ್ಕ ಸೇಫ್ ಇರ್ತದೆ. ನಿಮ್ಗೆ ಯಾವಾಗ ಬೇಕು ತಕ್ಕೋಬಹುದು, ಎಮರ್ಜೆನ್ಸಿ ಟೈಮಲ್ಲಿ ತಕ್ಕೋಬಹುದು, ಮತ್ತೆ ಬಡ್ಡಿ ಹಾಕಿ ಕೊಡ್ತದೆ ಅಲ್ಲ. ಇಲ್ಲ ನಾವು ಈಗ ದಿನಗೂಲಿ ಕೆಲಸ ಮಾಡ್ತೀವ್ರಿ, ನಮ್ ಗಂಡ್ಸ್ ಮಗ ಇದ್ರಿ ಅಂದ್ರೆ RD ಅಕೌಂಟ್ ಅಂತದ, ನಿಮ್ಗೆಲ್ಲ ಗೊತ್ತಿರ್ತದೆ. ಇವೆಲ್ಲ ಯೋಜನೆಗಳು ಇವತ್ತು ಪೋಸ್ಟ್ ಆಫೀಸ್ನಾಗ ಅದಾವ. ಇವತ್ತು ಕೆನರಾ ಏನ್ ರಾಷ್ಟ್ರೀಕೃತ ಬ್ಯಾಂಕ್ ಅದಾವ, SBI, ಕೆನರಾ ಬ್ಯಾಂಕ್ ಎಲ್ಲ ಬ್ಯಾಂಕಿನಾಗವ. ಇವೆಲ್ಲ ಯೋಜನೆ ನಾವು ಲಾಭ ತಗೊಳ್ಬೇಕು. ಇವತ್ತೇನಂದ್ರೆ ವಿಶೇಷವಾಗಿ ಚಳಕಪುರ ಗ್ರಾಮದಲ್ಲಿ ಅವ್ರಿಗಾಗ್ಲೇ ಹಿಂದೆ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಆಗಿ ತಮ್ಮ ಕಾಲನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಇವತ್ತು ಅವ್ರು ಕಳ್ಕೊಂಡಿದ್ ಒಂದ್ ಕಡೆ ದುಃಖ ಅದ. ಅಂತ ಪರಿಸ್ಥಿತಿ ಯಾರಿಗೆ ಬರ್ಬಾರ್ದು. ಆದ್ರೆ ಬಂದ್ರೆ ಏನಾಗ್ಬೇಕು ನೋಡ್ರಿ, ಇವತ್ತು ದುಡ್ಡು ಇರ್ಲಿಲ್ಲ ಅಂತಂದ್ರೆ ಇವತ್ತು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸಿಗಲ್ಲ. ಹಾಸ್ಪಿಟಲ್ ನಮ್ಗೆ ಏನಂದ್ರೆ ಟ್ರೀಟ್ಮೆಂಟ್ ಸಿಗಲ್ಲ, ನಾವೇನ್ ಮಾಡ್ಬೇಕಾಯ್ತು, ಯಾರು ದುಡ್ಡು ತರಬೇಕಾಯ್ತು, ಸಾಲಾರ ತರಬೇಕಾಗ್ತದೆ, ಹೊಲರ ಅಡಾಡ್ಬೇಕಾಗ್ತದೆ, ಏನಾರು ಮಾಡ್ಬೇಕಾಗ್ತದೆ. ಆದ್ರೆ ಇವತ್ತು ಅವ್ರು ಸುರಕ್ಷಾ ಯೋಜನೆ ಮಾಡ್ಕೊಂಡ್ರೆ ಅಂತ ಹೇಳಿ ಇವತ್ತು ಅವ್ರು 2 ಲಕ್ಷ ರೂಪಾಯಿ ಬರ್ಲತ್ತ, ಅವ್ರಿಗೆ ಏನು ವಜ್ಜೆ ಹೋಗಲ್ಲ. ಅದ್ರ ಕಳ್ಕೊಂಡಿದ್ರೆ ದುಃಖ ಅದ. ಆದ್ರೆ ಇವತ್ತು ಅನಿವಾರ್ಯ ಅದ, ಅದಕ್ಕೆ ರಿಪೇರಿ ಮಾಡ್ಕೋಬೇಕಲ್ಲ. ಇದ್ದಂಗೆ ಇವತ್ತು ಏನಂದ್ರೆ ಕೃತಕ ಕಾಲ್ಗಳು ಕೂಡ್ಸ್ಕೊಂಡ್ರೆ ಇರ್ಬೇಕಲ್ಲ. ಅದಕ್ಕೆ ಈ ವ್ಯವಸ್ಥೆ ಏನಪ್ಪಾ ಅಂದ್ರೆ ಇವತ್ತು ಸರ್ಕಾರ ಆಗ್ಲಿ ಅಂತ ಹೇಳಿ ಇಂಥ ಒಂದು ಯೋಜನೆ ತಂದದ್ದು. ಇವತ್ತು ಅವ್ರ ಫಲಾನುಭವಿ ಇವತ್ತು ನಮ್ಮ ಕೆನರಾ ಬ್ಯಾಂಕ್ ಎಲ್ಲ ವ್ಯವಸ್ಥಾಪಕ ಅಧಿಕಾರಿಗಳು, ಕ್ಯಾಶಿಯರ್ ಎಲ್ಲ ಸಿಬ್ಬಂದಿ ಸೇರಿ ಇವತ್ತು ಅವ್ರಿಗೆ ಚೆಕ್ ವಿತರಣೆ ಮಾಡ್ಲತ್ತಾರ. ಅವ್ರು ಅದನ್ನು ಸ್ವೀಕಾರ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ಆಗ್ಯದ. ಆದ್ರೆ ಮುಂದೆ ಇಂಥವ್ರು ಆಗ್ಬಾರ್ದು. ಇಡೀ ನಿಮ್ ಕುಟುಂಬ ಸದಸ್ಯರು ಯಾರೇ ಇರ್ಲಿ, ಎಲ್ಲರಿಗೆ ಯೋಜನೆ ಲಾಭ. ಯಾಕಂದ್ರೆ ಇಂಥ ಮುಂದೆ ಯಾರಿಗೂ ಪರಿಸ್ಥಿತಿ ಬರಬಾರ್ದು. ಅದಕ್ಕೆ ಎಲ್ಲರೂ ಏನಪ್ಪಾ ಅಂದ್ರೆ ಯೋಜನೆಗಳ ಲಾಭ ತಗೊಳ್ಬೇಕಂತ ಹೇಳಿ ಇವತ್ತು ಈ ಚೆಕ್ ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಅವರಿಗೆ ಅವೇರ್ನೆಸ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಇದು ಒಂದು ಚಳಕಾಪುರಿನ MBK ತಂಡಕ್ಕೆ, ಸಂಜೀವಿನಿ ಒಕ್ಕೂಟ ಏನಿಗೆ ಗೊತ್ತದ, NLRM ತಂಡಕ್ಕೆ, ಮತ್ತೆಲ್ಲ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ತಮ್ಮೆಲ್ಲರಿಗೆ ವಂದಿಸುತ್ತಾ